ರೇಣುಕಾಸ್ವಾಮಿ ಮರ್ಡರ್ ಆರೋಪಿಗಳಿಗೆ ಕಾಡ್ತಾ ಇದೆಯಾ ಪಶ್ಚಾತ್ತಾಪ? ನೋಡಿ, ಮಾಡಿದ್ದುಣ್ಣು ಮಾರಾಯ, ಉಪ್ಪು ತಿಂದು ನೀರು ಕುಡಿಲೇಬೇಕು, ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು ಅಂತಾರಲ್ಲ, ಹಂಗಾಗ್ತಾ ಇದೆ ಈಗ ಕೊಲೆ ಆರೋಪಿಗಳ ಪರಿಸ್ಥಿತಿ. ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತಲ್ಲ, ಕಾಡ್ತಾ ಇರ್ತದೆ, ಅಯ್ಯೋ ನಾನು ಮಾಡಬಾರ್ದು ಮಾಡಿಬಿಟ್ಟೆ, ಅಯ್ಯೋ ನಾನೊಂದು ಪ್ರಾಣ ತೆಗೆದುಬಿಟ್ನಲ್ಲ ಅಂಥೇಳಿ. ಈಗ ಆರೋಪಿಗಳಿಗೆ ಅದೇ ಫೀಲ್ ಕಾಡ್ತಾ ಇದೆ. ಪ್ರಕರಣದ 11ನೇ ಆರೋಪಿ ನಾಗರಾಜ್ ಅಲಿಯಾಸ್ ನಾಗ ಕಣ್ಣೀರು ಹಾಕಿದ್ದಾನೆ. ಅಯ್ಯೋ ನಾನು ಯಾಕಾದರೂ ಇದರಲ್ಲಿ ಭಾಗಿಯಾಗ್ಬಿಟ್ನು, ಪಶ್ಚಾತ್ತಾಪ ಕಾಡ್ತಾ ಇದೆ. ಈ ಪ್ರಕರಣದ A11 ಆರೋಪಿ ನಾಗ ಸ್ಥಳ ಮಹಜರು ಮಾಡುವಾಗಲೂ ಈ ನಾಗರಾಜ್ ಅಳ್ತಾ ಇದ್ದ. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ಹಾಗೆ ಆಪ್ತನಾಗಿದ್ದಾನೆ ಈ ನಾಗ. ಬಹುಶಃ ದರ್ಶನ್ ಜೊತೆ ಯಾವಾಗಲೂ ಕೂಡ ಅವನಿರ್ತಾನೆ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಬರ್ತ್ಡೇ ಫಂಕ್ಷನ್ ಇರಲಿ, ಹೋಗೋದು ಬರೋದು ಸಹಜವಾಗಿ ನೀವು ಅವನ ಫೋಟೋ ನೋಡಿರ್ತೀರ. ಈ ನಾಗ ಸ್ಥಳ ಮಹಜರು ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ದ, ಗುಳೋ ಅಂತ ಅಳ್ತಾ ಇದ್ದ. ಅಂದರೆ ಆ ಭಾವ ಮುಖದಲ್ಲಿ ಕಾಣ್ತಾ ಇತ್ತು. ತಪ್ಪು ಮಾಡಿಬಿಟ್ವಿ, ಮಾಡಬಾರ್ದಾಗಿತ್ತು, ತಲೆ ತಗ್ಗಿಸುವಂಥ ಕೆಲಸ ಮಾಡಿಬಿಟ್ವಿ ಅಂಥೇಳಿ. ತಪ್ಪಿಗೆ ಪ್ರಾಯಶ್ಚಿತ ಅದೆಲ್ಲರಲ್ಲೂ ಕೂಡ ಅದು ಒಂದು ಅಳಕಿದ್ದೇ ಇರುತ್ತೆ. ಅವನು ಎಂಥವನೇ ಆಗಿರ್ಬೋದು, ಅವನೆಂಥ ರೌಡಿನೇ ಆಗಿರಲಿ, ಅಥವಾ ಎಷ್ಟೇ ಕೊಲೆಗಳನ್ನು ಮಾಡಲಿ, ಅವನಿಗೆ ಮನಸ್ಸಾಕ್ಷಿ ಅನ್ನೋದು ಇದ್ದಿದ್ರೆ ಅದು ಕಾಡ್ತಾ ಇರುತ್ತೆ. ಮುಖದ ಭಾವದ ಮೇಲೆ ಗೊತ್ತಾಗುತ್ತೆ. ನಾಗರಾಜ್ ಅಲಿಯಾಸ್ ನಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಮತ್ತು ಆಪ್ತ. ಇವನು ಸ್ಥಳ ಮಹಜರಿಗೆ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಅಳ್ತಾ ಇದ್ದ. ಎಲ್ಲರೂ ಹಾಗೆ ನಿನ್ನೆ ದರ್ಶನ್ನ ಕೈ ಕಟ್ಕೊಂಡು ನಿಂತಿದ್ರಲ್ಲಿ, ಪವಿತ್ರಗೌಡ ಹಾಗೆ ನಿಂತಿದ್ರು. ಮುಖ ಹೇಳ್ತಾ ಇತ್ತು, ಅವ್ರ ಮುಖದ ಭಾವನೆ ಹೇಳ್ತಾ ಇತ್ತು, ತಪ್ಪು ಮಾಡಿಬಿಟ್ವಿ. ನೋಡಿ, ಇವನೇ ನಾಗ, ನಾಗರಾಜ್ ಅಲಿಯಾಸ್ ನಾಗ. ಈತನೂ ಸೇರಿದಂತೆ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ದರ್ಶನ್. ಹಾಗಾಗಿನೇ ಈಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧ ಏನು ಮಾಡಿದ್ದಾರೆ, ಪ್ರಾಯಶ್ಚಿತ ಎಲ್ಲ ಆರೋಪಿಗಳಿಗೆ ಕಾಡ್ತಾ ಇದೆ. ಅದರಲ್ಲೂ ಈ ನಾಗ ಸ್ಥಳ ಮಹಜರು ಕರ್ಕೊಂಡು ಹೋದಾಗ ಹತ್ತು ಬಿಟ್ಟನಂತೆ. ಅವಾಗ ಗೊತ್ತಾಗ್ಲಿಲ್ವಾ ತಪ್ಪು ಮಾಡ್ತಾ ಇದ್ದೀವಿ ಅಂತ? ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡುವಾಗ ಗೊತ್ತಾಗ್ಲಿಲ್ವಾ? ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು, ಅದು ಆಗ್ತಾ ಇದೆ. ಆ ಮದ ಇರುತ್ತಲ್ಲ, ಅಹಂಕಾರ, ಹಣದ ಮದ, ತೋಳುಬಲ, ಅದೆಲ್ಲವೂ ಕೂಡ ಹಂತ ಹಂತವಾಗಿ ಇಳಿಬೇಕು, ಎಂತಹ ವ್ಯಕ್ತಿಯಾದರೂ ಕೂಡ. ಯಾಕೆಂದರೆ ಅಲ್ಲಿ ಆಗಿರುವುದು ಕೊಲೆ, ಗಂಭೀರವಾದಂಥ ಆರೋಪ. ಹಾಗಾಗಿನೇ ಇಡೀ ರಾಜ್ಯವೇ ನೋಡ್ತಾ ಇದೆ ಎಲ್ಲ ಬೆಳವಣಿಗೆ ಏನಾಗಿದೆ ಅಂತೇಳಿ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಅವನೆಂಥ ದುಡ್ಡಿನೋದಾದರೂ ಕೂಡ ಅವನು 1 ವಾರ ಇರ್ತಾನೋ ಜೈಲಲ್ಲಿ, 15 ದಿನ ಇರ್ತಾನೋ ನಮ್ಗೆ ಗೊತ್ತಿಲ್ಲ. ಆದರೆ ಕೊಲೆನೇ, ಆರೋಪಿನೇ ಅವನು. ಹಾಗಾಗಿನೇ ಈಗ ಆರೋಪಿಗಳೆಲ್ಲರೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ನಾವು ಯಾಕಾದರೂ ಕೈ ಜೋಡಿಸೋದಪ್ಪ ಈ ಕೊಲೆಯಲ್ಲಿ, ಅವ್ರೇನಾದರೂ ಮಾಡಿಕೊಂಡು ಏನು ಬೇಕಾದರೂ ಆಗ್ಬೋದಾಗಿತ್ತು, ನಾವು ಯಾಕಾದರೂ ಸಹವಾಸ ಮಾಡಿಬಿಟ್ವು, ಹಿಂಗಾಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ನಾವೇನೋ ಅಂದ್ಕೊಂಡಿದ್ವಿ, ಅವ್ರಿಗೋಸ್ಕರ ನಾವೀಗ ತಲೆ ಎತ್ಕೊಂಡು ತಿರುಗಾಡೋಕ್ಕಾಗ್ತಾ ಇಲ್ಲ, ಮುಂದಾಗೋಲ್ಲ ಅಂತ. ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಬಾಸ್ನ ನಂಬಿದ್ದಕ್ಕೆ, ಅಣ್ಣನ ನಂಬಿದ್ದಕ್ಕೆ. ಈ ರೀತಿ ಅವ್ರ ಮನಸ್ಸಲ್ಲಿ ಕಾಡ್ತಾ ಇದ್ದಾವೆ ಸಾಕಷ್ಟು ಪ್ರಶ್ನೆಗಳು. ಪ್ರಾಯಶ್ಚಿತ್ತ ಕೂಡ ಆಗುತ್ತಾ ಇದೆ ಹಂತ ಹಂತವಾಗಿ. ಎಲ್ಲರಿಗೂ ಕೂಡ ತಪ್ಪು ಮಾಡಿದವ್ರಿಗೆ ಅದು ಆಗೇ ಆಗುತ್ತೆ, ಆಗಲೇಬೇಕು. ಅದು ಯಾವ ವಿಚಾರಣೆ ಆಗಿರ್ಬೋದು, ಅಲ್ಲಿ ಸರಿನೋ ತಪ್ಪೋ ಅದು ಬರೋದಿಲ್ಲ. ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆದಿರೋದಿಲ್ಲ, ಆತನಿಗೆ ಹಿಂಸೆ ಕೊಟ್ಟು ನರಕ ತೋರಿಸಿ ಕೊಲೆ ಮಾಡಿದ್ದು. ಹಾಗಾಗಿನೇ ಆ ಮಾನಸಿಕತೆ, ಆ ವ್ಯಕ್ತಿ ಹೇಗೆ ಇದ್ದರೂ ಕೂಡ ಅದೊಂದು ಅಳುಕು ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಯಾಕ್ರಿ ಬೇಕಿತ್ತು ನಮಗೆಲ್ಲ ಇದು? ಆರಾಮಾಗಿದ್ವಲ್ರಿ,
ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡಿದ್ವಿ. ಸ್ಥಳ ಮಹಜರಂತೆ, ಅಲ್ಲಿ ಡ್ರಿಲ್ ಅಂತೆ, ಮತ್ತು ಮುಂದೆ ಏನೋ ಗೊತ್ತಿಲ್ಲ ಹೊರಗಡೆ ಬಂದ ಮೇಲೆ. ಈ ರೀತಿ ಭಯನೂ ಶುರುವಾಗಿರುತ್ತೆ. ಸಿಕ್ಕಾಪಟ್ಟೆ ಡ್ಯಾಮೇಜ್ ಇದೆ ಎಲ್ರಿಗೂ. ಯಾರ್ದೋ ಮಾತು ಕೇಳಿಕೊಂಡು ನಾವು ಇನ್ನೇನೇನೋ ಮಾಡಿಬಿಟ್ವಿ. ಅವ್ರನ್ನ ಇದು ಮಾಡಲಿಕ್ಕೋಸ್ಕರ, ಮೆಚ್ಚಿಸ್ಲಿಕ್ಕೋಸ್ಕರ ನಾವಿಲ್ಲಿ ಲಾಕ್ ಆಗಿದ್ದೀವಿ. ಅಲ್ಲ, ಎಲ್ಲರೂ ಲಾಕ್ ಆಗಿದ್ದಾರೆ. ಆದರೆ ಮುಂದೆ ಏನಾಗುತ್ತೋ ನೋಡಬೇಕೀಗ, ಯಾರ್ಯಾರೆಲ್ಲ ಇದರ ಪಾತ್ರ ಇದೆಯಾ ಅಂಥೇಳಿ. ಈ ಪ್ರಕರಣದ 11ನೇ ಆರೋಪಿ ನಾಗರಾಜ್ ಅಲಿಯಾಸ್ ನಾಗ ಇವನು. ನೀವು ಸಹಜವಾಗಿ ಈತನ ವಿಡಿಯೋಗಳು, ಫೋಟೋಗಳನ್ನು ದರ್ಶನ್ ಅವ್ರ ಜೊತೆಗೆ ನೋಡಿರ್ತೀರಿ. ಎಲ್ಲ ಕಡೆಗಳಲ್ಲೂ ಕೂಡ ಇರ್ತಾನೆ ಇವನು. ಈಗ ನೋಡಿ ಅವ್ರ ಜೊತೆಗಿದ್ದು ಅವ್ರ ಸಹವಾಸವನ್ನು ಮಾಡಿ ನಾಗರಾಜ್ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟ.